ತೌಫೀಕ್ ನನ್ನ ಮಗನಿಗೆ ಕೊಂದಾಗ್ಬಿಟ್ಟಿದ್ದಾರೆ, ಚಚ್ಚಾಗ್ಬಿಟ್ಟಿದ್ದಾರೆ ಮೊನ್ನೆ ಎಲ್ಲ. ಈ ಮಕ್ಕಳು ಹೃದಯ ಅವ್ರಿಗೆ ನ್ಯಾಯ ಸಿಗಬೇಕು. ನನ್ನ ಮಗ ತೌಫೀಕ್ ಅವರು ಶಾಪಿಗೆ ಹೋಗಿದ್ದ, ಅವ್ನಿಗೆ ತಳ್ಳಿ ಹೊಡೆದು ಮೂಗಿನಲ್ಲಿ ರಕ್ತ ಬಂದು ಎಲ್ಲ ಒಂದೇ ಸಂಪಿಗೆ ಬರ್ಬಿಟ್ಟಿದ್ದಾರೆ. ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು. 18 ದಿನ ಒಳಗಡೆ ಇದ್ದು ಈಚೆ ಬಂದ್ಬಿಟ್ಟು ನಮಗೆ ಇಷ್ಟು ನಾವು ಸತ್ತೋಗ್ಬಿಡ್ಬೇಕು ಅಂದಂಗೆ ನಮಗೆ ಆಯಿತು. ನಮ್ಮ ಹೃದಯ ಕುದೀತಾ ಇದೆ. ಈ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಸೊಸೆಗೆ ನ್ಯಾಯ ಕೊಡಬೇಕು ಸರ್. ಅವ್ರಿಗೆ ತುಂಬ ಶಿಕ್ಷೆ ಕೊಡಬೇಕು. ನಮ್ಮ ಮಕ್ಕಳು ಎಷ್ಟು ಒದ್ದಾಡ್ತಿದ್ದಾರೆ ತಂದೆ ಅಂತ, ಅವರು ತಂದೆ ತಾಯಿ ಅಂತ ಅವ್ರು ಒದ್ದಾಡಬೇಕು. ಆ ಥರ ಶಿಕ್ಷೆ ಕೊಡಬೇಕು. ನನ್ನ ತಾಯಿ ನನಗೆ ಮಗ ಇಲ್ಲಂಗೆ ಮಾಡಿಬಿಟ್ಟಿದ್ದಾರೆ. ನಾನು ಹಾರ್ಟ್ ಪೇಷಂಟ್, ನನ್ನ ಕಣ್ಣು ಕುದೀತಾ ಇದೆ, ಅನ್ನ ಕುದಿಯಂಗೆ. ಅವ್ರಿಗೇನು ಆ ಥರನೇ ಆಗಬೇಕು. ನನಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮಕ್ಕಳಿಗೆ ನನ್ನ ಸೊಸೆಗೆ ನ್ಯಾಯ ಬೇಕು ಸರ್. ಏನಾದರೂ ಮಾಡಿ ಅವ್ರಿಗೆ ನ್ಯಾಯ ಕೊಡಿ. ನಮಗೆ ನ್ಯಾಯ ಕೊಡಿಸಿ ಸರ್. ಅವರೆಲ್ಲ ನಮ್ಮ ಮನೆ ಮುಂದ್ಗಡೆಯಿಂದ ಹೋಗ್ತಿದ್ದಾರೆ ಬರ್ತಿದ್ದಾರೆ. ನನಗೆ 2 ಗಂಡು ಮಕ್ಕಳಿದ್ದಾರೆ. ನನಗೆ ಭಯ, ನನ್ನ ಮಕ್ಕಳಿದಾರಲ್ಲ, ನಾನು ಏನು ಮಾಡಲಿ ಅಂತ ಇಷ್ಟು ದಿನ ಸುಮ್ಮನೆ ಇದೆ ಸರ್. ಇವಾಗ ನೀವು ಎಲ್ಲರೂ ಸೇರಿ ನನಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಮಕ್ಕಳನ್ನ, ಇದು ಪುಟ್ಟ ಹೃದಯ, ಇದು ತಂದೆ ಅಂತ ಒದ್ದಾಡ್ತಿದ್ದಾರೆ ರಾತ್ರಿ ಎಲ್ಲ. ನಾನು ನೋಡಿ ಕಣ್ಣೀರು ಹಾಕ್ತಾ ಇದ್ದೀನಿ. ನನಗೆ ಗೊತ್ತು ಅವರು ಆರಾಮಾಗಿ ಓಡಾಡ್ತಿದ್ದಾರೆ. ಅವ್ರಿಗೆ ತುಂಬ ಶಿಕ್ಷೆ ಕೊಡಬೇಕು ಸರ್, ಅಷ್ಟೇ ನಂದು. बच्चे अब भावना करिए, हम नहीं इंसाफ नहीं, बच्चे को मासूम बच्चे हैं, बच्चे 20 दिन को छोड़ा ली बाहर है, कहाँ मिले हम नहीं इंसाफ। मासूम बच्चे की सूरत भी देख रहे थे, कौन भी इंसाफ पूछ रहे थे हम ना को। इंसाफ दिला हमदा, इंसाफ होना। मेल कैंसिल होगी उनकी, कैंसिल कर। ಮುಂದ್ಗಡೆ ಎಲ್ಲ ತಿರುಗ್ತಿದ್ದಾರೆ ಅವರು. ಏನು ಅವರಿಗೆ ನಮ್ಮ ಕಡೆ ಯಾರೂ ಇಲ್ಲ ಅಂತ ತುಂಬ ಅವರಿಗೆ ಇದಾಗ್ಬಿಟ್ಟಿದೆ. ಯಾರೂ ಇಲ್ಲ ಅಂತ ನಮ್ಮ ಕಡೆ ಯಾರೂ ಇಲ್ಲ, ಅದಕ್ಕೆ ಹಂಗೆ ಅವ್ರು ಮಾಡ್ತಿದ್ದಾರೆ. ನಮಗೆ ನ್ಯಾಯ ಕೊಡಿ, ಬೇಲ್ ಕ್ಯಾನ್ಸಲ್ ಮಾಡಿಸಿ, ಬೇಲ್ ರಿಜೆಕ್ಟ್ ಮಾಡಿಸಿ, ಇಲ್ಲಾಂದರೆ ನಾವು SP ಆಫೀಸ್ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತೀವಿ ಎಲ್ಲರೂ. ಬೇಲ್ ಕ್ಯಾನ್ಸಲ್ ಆಗೋ ಗಂಟ, ಅವ್ರಿಗೆ ಒಳಗಾಗೋ ಗಂಟ ನಾವು ಅಲ್ಲಿಂದ ಎದ್ದೋಳಲ್ಲ. ಇಲ್ಲಿ ವಿಷ ಕುಡಿಯೋಂಗೆ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲೆಲ್ಲ. ಇಲ್ಲ, ಅವ್ರು ಬೇಲ್ ಕ್ಯಾನ್ಸಲ್ ಮಾಡಿ. ನಾನು ತೌಫೀಕ್ ಅಕ್ಕ, ನನ್ನ ತಮ್ಮ ಕೆಲಸದಿಂದ ಬಂದು ಕೈ ಕಾಲೂ ತೊಳೆಯೋದೇನೆ ಆ ಮಗುಗೆ ರಕ್ತ ಪರೀಕ್ಷೆಗೆ ಅಂತ ತಗೊಂಡು ಹೋಗಿ ರಕ್ತ ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದಾರೆ. ಮಗು ಇಡ್ಲಿ ಬೇಕು ಅಂತ ಹತ್ತಿದ್ದಕ್ಕೆ ಇಡ್ಲಿ ತಗೊಂಬರೋಕ್ಕೆ ಹೋಗಿದ್ದಾರೆ ಅವರು. ಬರೀ ನಿಮ್ಮ ಮಗ ಈ ಥರ ಮಾಡ್ದ ಅಂತ ಹೇಳಿದ್ದಕ್ಕೆ ನನ್ನ ತಮ್ಮನಿಗೆ ಮುಖಕ್ಕೆ ಹೊಡೆದು, ಕೆನ್ನೆಗೆ ಹೊಡೆದು, ತಳ್ಳಿ ಅವನಿಗೆ ಕೊಲೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಮತ್ತೆ ಅವ್ನು ಕೇಳಕ್ಕೆ ಹೋಗಿದ್ದಾನೆ, ನನ್ನ ಚಿಕ್ಕ ತಮ್ಮ ಕೇಳಕ್ಕೆ ಹೋಗಿದ್ದಾನೆ. ಅವನಿಗೆ ತಲೆ ಬುರ್ಡೆಗೆ ಹೊಡೆದು, ತುಟಿಗೆ ಹೊಡೆದು ಗಾಯ ಆಗಿ ತುಟಿನಲ್ಲಿ ನಾವು ಹಾಸನಿಗೆ ಹೋಗೋ ತನಕನೂ ಅವನಿಗೆ ತುಟಿಯಲ್ಲಿ ರಕ್ತ ಬಂದಿದೆ. ನಾನು ವೇಲಲ್ಲಿ ಒರೆಸಿ ತಗೊಂಡು ಹೋಗಿದ್ದೀನಿ ಅವನಿಗೆ. ಒಂದು ಕಡೆ ನನ್ನ ತಮ್ಮ ಮಲಗಿದ್ದಾನೆ, ಅರ್ಧ ಸತ್ತು ಮಲಗಿದ್ದಾನೆ, ಅವನಿಗೆ ರಕ್ತ ಬರ್ತಿದ್ದಾನೆ. ನಾವು ಹೆಂಗೆ ನೋಡ್ಕೊಂಡು ಹೋಗಿದ್ದೀವಿ ಅಂತ ನಮಗೆ ಗೊತ್ತು. ಅವ್ನು ಸತ್ತಿಲ್ಲ, ನಾವು ಪದೇ ಸತ್ತು ಹೋಗ್ತಿದ್ದೀವಿ ಅವನಿಗೆ ನೋಡಿ. ಆ ಥರ ನಮ್ಗಾಗಿದೆ. ನಮಗೆ ನ್ಯಾಯ ಬೇಕು. ಆ ಫರ್ಹಾನಿಗೆ ನೀವು ಜೈಲಿಗೆ ಮತ್ತೆ ಹಾಕಲೇಬೇಕು ಎಲ್ಲ. ಇಲ್ಲಾಂದರೆ ನಾವೆಲ್ಲರೂ ವಿಷ ಕುಡಿದು ಸತ್ತೋಗ್ತೀವಿ. ಇಲ್ಲಾಂದರೆ ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ವಿಷ ಕುಡಿದು ಸತ್ತೋಗ್ಬೇಕು ನಾವು. ಆ ಥರ ನಮಗೆ ಆಗ್ತಿದೆ. ನಮಗೆ ಹೊಟ್ಟೆ ಉರಿತಿದೆ. ಆ ಮಕ್ಕಳಿಗೆ ನೋಡಿ ನಮಗೆ ಹೃದಯ ಕಿತ್ತು ಬರ್ತಿದೆ ನೋಡಿ. ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಬೇಕು. ಆ ಫರ್ಹಾನಿಗೆ ಮತ್ತೆ ಜೈಲಿಗೆ ಹಾಕಬೇಕು. ಇಲ್ಲಾಂದರೆ ನಮ್ಮ ಹೊಟ್ಟೆ ಉರಿತಿದೆ ನೋಡಿ. ಮತ್ತೆ 9 ಜನ ಸೇರಿ ನನ್ನ ತಮ್ಮಂಗೆ ತಲೆ ಬುಲ್ಡಿಗೆ ಹೊಡೆದಿದ್ದಾರೆ. ಅವರಿಗೂ ಜೈಲಿಗೆ ಹಾಕಲೇಬೇಕು. ಬೇಲ್ ರಿಜೆಕ್ಟ್ ಮಾಡಿದ್ದೀರಲ್ಲ, ಮತ್ತೆ ಬೇಲ್ ಅವರಿಗೆ ಕೊಡಬಾರ್ದು, ಬೇಲ್ ರಿಜೆಕ್ಟ್ ಆಗಬೇಕು. ಎಲ್ಲರಿಗೂ ಪೊಲೀಸವರು ಮತ್ತೆ ಅವರಿಗೆ ಶಿಕ್ಷೆ ನೀಡಲೇಬೇಕು ಅಂತ ನಾವು ನ್ಯಾಯಕ್ಕಾಗಿ ಹೋರಾಡ್ತಿದ್ದೀವಿ. ಅವನ ತಮ್ಮ ನಾವು ಆ ಥರನೇ ಇರೋದು ಏನು ಮಾಡ್ಕೊಳ್ತೀರಾ? ಅವನು ಇಮ್ರಾನ್ ಇದ್ದಾನಲ್ಲ, ಅವನು ಏನಂದ, ನಾವು ಅದೇ ಥರ ನಾವು ಏನೂ ಕಿತ್ಕೊಳಕ್ಕಾಗೋದಿಲ್ಲ ಅಂದ. ತಂಗಿ ಇದ್ದಾನಲ್ಲ, ನಾವು ಅಂಥವ್ರೆ ಜನ
ಎಲ್ಲರೂ ನಮಗೆ ಹೆದರ್ತಿದ್ದಾರೆ, ನಿಮ್ಮದು ಏನು ನಾವು ಕೇಳೋದು ಅಂತ ಅಂದು ಅವತ್ತು ಇಡ್ಲಿಗೆ ತರಕ್ಕೆ ಹೋಗಿದ್ವಲ್ಲ ಆವಾಗ ಅವಳಿಗೆ ಸರಿಯಾಗಿ ಅವಳಿಗೂ ಶಿಕ್ಷೆ ಆಗಬೇಕು. 18 ದಿನಕ್ಕೆ ಬೇಗ ಕೊಟ್ಟು ಅವ್ರಿಗೆ ಈಚೆ ಬಂದಿದ್ದಾರೆ. ನಮಗೆ ಎಷ್ಟು ಬೇಜಾರಾಯಿತು. ನಮ್ಮ ಆವಾಗಲೇ ನಮಗೆ ಜ್ವರ ಬಂದಂಗಿತ್ತು, ನಾವು ಸತ್ತು ಬಿಡಬೇಕು, ನಮ್ಮ ಮಗ ಇಲ್ವಲ್ಲ ಇಲ್ಲಿ, ನಾವು ಬದುಕಿ ಏನು ಸಾಧಿಸೋದೇ ಬೇಡ ಅಂದಂಗಾಯ್ತು. ನೀವು ನೋಡಿ ಎಲ್ಲರಿಗೂ ಒಳಗಡೆ ಹಾಕಿ ನಮಗೆ ನಾವು ಈ ಮಕ್ಕಳನ್ನ ನ್ಯಾಯ ಕೊಡ್ತೀವಿ. ನಿನ್ನೆ ಆ ಮಗು ಮತ್ತೆ ಸ್ಕೂಲಿಗೆ ಹೋಗಿದ್ದೆ, ದಸರಾ ರಜೆ ಇತ್ತು. ನಿನ್ನೆ ಕಳ್ಸಿದೀವಿ ಮಗುಗೆ. ಮತ್ತೆ ಜೈದ್ ಇದು ಫರಾನ್ ಮಗ ಜೈದ್ ಇಲ್ಲಿ ಚುಚ್ಚಿ ಮಗುಗೆ ಮತ್ತೆ ಗಾಯ ಮಾಡಿದ್ದಾನೆ. ನೋಡಿ ಸರ್, ಮತ್ತೆ ಗಾಯ ಮಾಡಿದ್ದಾನೆ. ಆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಅಪ್ಪ ಬರ್ತಾರೆ ಅಂತ ಕಾಯ್ತಿದ್ದಾರೆ. ರಾತ್ರಿ ಆದ್ರೆ ಆ ಮಗು ನನ್ನ ಅಪ್ಪ ಬರಲಿ, ಮಲಗ್ತೀನಿ, ಯಾವಾಗ ಮಲಗ್ತೀನಿ, ನನಗೆ ನಮ್ಮ ಅಪ್ಪ ತೊಡೆನಲ್ಲಿ ಮಲಿಸ್ತಾರೆ ಅಂತಿದ್ದಾರೆ. ನಾವು ಹೆಂಗೆ ಸಮಾಧಾನ ಮಾಡ್ಕೊಳ್ಳೋದು, ನೀವೇ ಹೇಳಿ. ಅವರಿಗೆ ಶಿಕ್ಷೆನಾದ್ರೂ ಕೊಡಿಸಿದ್ರೆ ನಮಗೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ. ನೋಡಿ, ಎಲ್ಲರೂ ನಮ್ಮ ಕಡೆ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ನಮಗೆ ಅಷ್ಟೇ ಬೇಕಾಗಿರೋದು. ಅವರಿಗೆ ಶಿಕ್ಷೆ ಆದರೆ ನಮ್ಮ ಮಕ್ಕಳಿಗೆ ನಾವು ಸಮಾಧಾನ ಮಾಡ್ಕೊಳ್ತೀವಿ. ಹೆಂಗಾದ್ರೂ ಎಲ್ಲರೂ ನಮ್ಮ ಪರವಾಗಿ ನಿಲ್ಲಿ, ನಮ್ದು ಅಷ್ಟೇ ಪ್ರಾರ್ಥನೆ. 9 ಜನಕ್ಕೂ ಶಿಕ್ಷೆ ಆಗ್ಬೇಕು. ಕೇಳಕ್ ಹೋದವ್ರಿಗೂ ತಲೆ ಹೊರಡಾಕಿದ್ದಾರೆ ಅವರು. ಮತ್ತೆ ಏನ್ ಮಾಡ್ತಾರೋ ಅಂತ ನಮಗೆ ಭಯ ಆಗುತ್ತೆ. ಇವಾಗ ಇರೋರು ಸಮಾಧಾನವಾಗಿರ್ಬೇಕು ಅಂದ್ರೆ ಅವರಿಗೆ ಶಿಕ್ಷೆ ಕೊಡಿ, ಇಲ್ಲಾಂದ್ರೆ ಯಾರ್ಯಾರಿಗೆ ಸಾಯಿಸ್ತಾರೋ ಅದು ಅವರು ನಮಗೆ ಗೊತ್ತಿಲ್ಲ. ನೋಡಿ, ಎಲ್ಲರಿಗೂ ಶಿಕ್ಷೆ ಕೊಡಿ. ಸಿಗ್ತಿದ್ದಾರೆ ಅವರು, ಅವ್ರಿಗೆ ನೋಡಿ ನಮ್ಮ ಹೊಟ್ಟೆ ಉರಿತಿದೆ. ಎಲ್ಲರಿಗೂ ಶಿಕ್ಷೆ ಕೊಡಬೇಕು ಸರ್. ನಮಸ್ಕಾರ ಎಲ್ಲರಿಗೂ. ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ಅದೇ ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಅರಸೀಕೆರೆ ತಾಲೂಕಿನಲ್ಲಿ ಒಂದು ನಡೆದಂಥ ಅನಾಹುತ ಆಗಿದೆ. ಮರ್ಡರ್ ಮಾಡಿರೋರಿಗೆ 15 ದಿವಸದಲ್ಲಿ ಬೇಲ್ ಸಿಗುತ್ತೆ ಅಂದರೆ ಇಡೀ ಕರ್ನಾಟಕನೇ ಬೆಚ್ಚು ಬಿಡೋ ಒಂದು ಉದ್ದೇಶ ಇದು. ಏನಾಗಿದೆ ಅಂದರೆ, ಈಗ ಇದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಅಂದರೆ ಇವರಿಗೆಲ್ಲ ನ್ಯಾಯನೇ ಸಿಗ್ತಿಲ್ಲ. ಅರಸೀಕೆರೆಯಲ್ಲಿ ಯಾರಿಗೂ ಸರಿಯಾಗಿ ನ್ಯಾಯನೇ ಸಿಗ್ತಿಲ್ಲ. ಈಗ ಅವನು 9 ಜನ ಇದ್ದಾರೆ ಈ ಕೇಸಲ್ಲಿ. ಒಬ್ಬ ಬಂದು ಮುನ್ನಾ ಅಂತ, ಇನ್ನೊಬ್ಬ ಗೌಸಿ, ಇನ್ನೊಬ್ಬ ನೂರು, ಅವನು ಫರಾನು, ಆಮೇಲೆ ಅವನು ಇಮ್ರಾನು, ಆಮೇಲೆ ಅವನ ತಮ್ಮ ಸಲ್ಮಾನು, ಆಮೇಲೆ ಅವನು ಫೈರೋಜು, ಆಮೇಲೆ ಅವನು ಆಟೋ ಅಡ್ಡು ಅಂತ. ಅದು ಬಿಟ್ಟರೆ ಅವಳು ಹೆಂಡ್ತಿ ಫರಾನ್ ಹೆಂಡ್ತಿ ಅಮ್ರೀನ್ ಅಂತ. ಅವನು ಕೌನ್ಸಿಲರ್ ಆಗಿರೋ ಒಂದು ವಿಚಾರಕ್ಕೆ ಅವನು ಇಮ್ರಾನ್ ಅಂತ ಇಂದ್ರಾನಗರದಲ್ಲಿ ಕೌನ್ಸಿಲರ್ ಆಗಿದ್ದಾನೆ. ಆ ಒಂದು ವಿಚಾರ ಇಟ್ಕೊಂಡು ಇಷ್ಟು ಎಲ್ಲ ಅವರಿಗೆ ನ್ಯಾಯ ಇಲ್ದಂಗೆ ಆಗ್ತಿದೆ ಅರಸೀಕೆರೆಯಲ್ಲಿ. ಇದಕ್ಕೆ ಕೇಳೋರು ಯಾರೂ ಇಲ್ಲ ಅಂತ ಅವರಿಗೆ ತಿಕ್ಕಾಪಾಲು ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ನಡೀತಿರೋ ಆಡಳಿತಕ್ಕೂ ಇಲ್ಲಿ ನಡೀತಿರೋ ವಿಷಯಕ್ಕೂ ಯಾವುದೇ ಸಂಬಂಧನೇ ಇಲ್ಲೋ ಥರ ಡ್ರಾಮಾ ಮಾಡ್ತಿದ್ದಾರೆ ಎಲ್ಲ ಸೇರಿ. ಇವರಿಗೆ ಒಬ್ಬರು ಸರಿಯಾಗಿ ನ್ಯಾಯ ಕೊಡಿಸ್ತಿಲ್ಲ, ಒಬ್ಬರು ಸರಿಯಾಗಿ ಅವರಿಗೆ ಮಾತಾಡ್ತಿಲ್ಲ, ಬರೀ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಇವರಿಗೆಲ್ಲ. ಇದಕ್ಕೆ ಎಲ್ಲ ಅವರಿಗೆ ಈಗ 2 ಮಕ್ಕಳಿದ್ದಾರೆ. ಮೊದಲನೇ ಒಬ್ಬ ಮಗನ ಕಳ್ಕೊಂಡಿದ್ದಾರೆ. 3 ಜನ ಇದ್ದು 2 ಮಾಡಿದ್ದಾರೆ. ಈಗ ಅವ್ರು 15 ದಿವಸಕ್ಕೆ ಬಂದು ಅವ್ರ ಮನೆ ಮುಂದ್ಗಡೆ ಓಡಾಡ್ತಿದ್ದಾರೆ. ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಲ್ಲೇ ಹೋಗ್ತಿದ್ದಾರೆ. ಈಗ ಅವ್ರ ಅಮ್ಮಂಗೆ ಭಯ, ಎಲ್ಲರಿಗೂ ತಾಯಿ ಅಂದರೆ ಭಯ ಇರುತ್ತೆ. ಒಬ್ಬನಿಗೆ ಕಳ್ಕೊಂಡಿದ್ದಾರೆ, ಇನ್ನೂ 2 ಇದ್ದಾರೆ. ಈಗ 2 ಕಣ್ ಥರ ಇದ್ದಾರೆ. 2ರಲ್ಲಿ ಇನ್ನೊಬ್ರಿಗೆ ಏನಾದರೂ ಮಾಡಿದರೆ ಯಾರಿದಕ್ಕೆ ಜವಾಬ್ದಾರಿ, ಯಾರಿದಕ್ಕೆ ಹೊಣೆ? 15 ದಿವಸದಲ್ಲಿ ಬೇಲಾಗುತ್ತೆ ಅಂದರೆ ಪೊಲೀಸ್ ಇಲಾಖೆ ವೈಫಲ್ಯ, ನಮ್ಮ ಜಿಲ್ಲಾ ಆಡಳಿತ ವೈಫಲ್ಯ ಎಷ್ಟು ದುರಾಗೆಟ್ಟಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಈ ಕೇಸಲ್ಲಿ ಈಗ ಬೇರೆ ವಿಚಾರ ಬಿಡಿ, ದರ್ಶನ್ ವಿಚಾರನೇ ನಾವೇನು ಹೇಳ್ತಿಲ್ಲ. ಮೀಡಿಯಾದಲ್ಲೇ ತೋರಿಸಿದ್ರು, ಬರೀ ದರ್ಶನ್ ಬಂದ, ಚುಚ್ಚಿಲ್ಲ, ಹಾಕಿಲ್ಲ, ಏನಿಲ್ಲ, ಬಂದು ಹೋದ ಅಂತ. ಅವು ಬಂದಿರೋನೋ ಹೋಗಿದಾನೋ ದೇವ್ರಿಗೆ ಗೊತ್ತು, ಆ ಪೊಲೀಸವ್ರಿಗೆ ಗೊತ್ತು. ಆದರೂ ಅವನು A1 ಆರೋಪಿ. ಇವರಿಗೆ ಇಟ್ಕೊಂಡು ಶ್ರಮ ಕೊಟ್ಟು ಮನೆಯಲ್ಲಿ ಇಟ್ಕೊಳ್ಳೋಕೆ ಜಾಗ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿರೋ ಆ ಮುನ್ನಂಗೆ A1 ಮಾಡಿ ಅವನ ಮೇಲೆ 302 ಕೇಸ್ ಆಗಿಲ್ಲ. ಏನಕ್ಕಾಗಿಲ್ಲ? ಅವನೇನು ಮಾಡ್ರಿ, ಈ ಕಾನೂನಲ್ಲಿ ಏನು ಹೇಳುತ್ತೆ ಕಾನೂನು, ಎಷ್ಟು ಮರ್ಡರ್ ಮಾಡಿದ್ರು, ಯಾವನ್ ಹೊಡೆದಿದ್ದಾನೆ ಅವನಿಗೆ ಏನು ಶಿಕ್ಷೆ ಆಗುತ್ತೋ ಅವನಿಗೆ ಸಹಾಯ ಮಾಡಿದವನಿಗೂ ಅಷ್ಟೇ ಶಿಕ್ಷೆ. ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಮಗೆ ಹೇಳೋ ಹಕ್ಕಿದೆ, ಕೇಳೋ ಹಕ್ಕು ಇದೆ. ನಿಮ್ಮ ಕಾನೂನಲ್ಲಿ ಚೌಕಟ್ಟು ಏನು ಹೇಳುತ್ತೆ? ಯಾವನ್ ಕೊಲೆ ಮಾಡಿದಾನೋ, ಯಾವನ್ ಅದಕ್ಕೆ ಸಾಥ್ ಕೊಟ್ಟಿದಾನೋ,
ಯಾವನ್ ಹೇಳಿ ಮಾಡಿಸಿದನೋ ಅವನಿಗೂ ಶಿಕ್ಷೆ ಆಗಬೇಕು. ಅವನು ಅಷ್ಟೇ ತಪ್ಪಿಸ್ತಾ ನೀವು ಇದಕ್ಕೆ ಸರಿಯಾಗಿ ಕ್ರಮ ಕೈಗೊಂಡು ಅವ್ರದ್ದು ಬೇಲ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಾವು SP ಆಫೀಸ್ ಮುಂದೆ ದೊಡ್ಡ ಉಗ್ರ ಹೋರಾಟನೇ ಮಾಡ್ತೀವಿ. ಅವ್ರೀಗ ಮನೆ ಮುಂದೆ ಏನು ಹೇಳ್ತಿದ್ದಾರೆ, ಈಗ ಅವ್ರ ಪರಿಸ್ಥಿತಿ ಹೆಂಗಿದ್ದಾರೆ, ವಿಷ ಕುಡಿಬೇಕು ಸರ್ ಅವರು. ಆ ಥರ ಪರಿಸ್ಥಿತಿ ಇದೆ. ಬಂದು ಹೋದವರು ಮತ್ತೆ ಬಂದಿಲ್ಲ, ಹೋಗಿರೋರು ಇನ್ನೂ ಅಡ್ರೆಸ್ಸೇ ಇಲ್ಲ, ಅವ್ರದ್ದು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಹೋಗಿದ್ದಾರೆ ಎಲ್ಲರೂ? ನಾನು ಮಾಡ್ತೀನಿ ಅಂತವ್ರು ಎಲ್ಲರೂ ಎಲ್ಲಿದ್ದಾರೆ? ಯಾರೂ ಇಲ್ಲ. ಅವ್ರಿಗೆ ಕೇಳೋರು ಯಾರು ಇಂಥ ದಿಕ್ಕ ಪಾಲಾಗಿದ್ದಾರೆ. ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರ ಮನೇಲಾಗಿದೆ, ನಾಳೆ ನಮ್ಮ ಮನೇಲಾಗುತ್ತೆ. 3 ಜನ ಗಂಡ್ಮಕ್ಳು ಇದ್ದು ಒಬ್ಬನ ಕಳ್ಕೊಂಡು ಇಬ್ಬರು ಇಟ್ಕೊಂಡು ನಳ್ಳಾಡ್ತಿದ್ದಾರೆ ಅವರು. ಒಬ್ಬ ಮಗ ಇದ್ದವನಿಗೆ ಈ ಥರ ಆದರೆ ಗತಿ ಏನು ಸರ್? ಗತಿ ಏನು? ಅವ್ರ ವಿಚಾರ, ಅವ್ರ ಮನೆ ಪರಿಸ್ಥಿತಿ ಏನು, ಅವ್ರ ಕಷ್ಟ. ಅವ್ರಿಗೆ ಆ ಮಗುಗೆ ನೋಡಿ, ಒಂದು ಗಂಡು ಮಗು, ಒಂದು ಹೆಣ್ಮಗು. ಆ ಹೆಣ್ಮಗುಗೆ ಈ ಕಾಲದಲ್ಲಿ ಒಂದು ಹೆಣ್ಮಗು ಸಾಕೋದಂದ್ರೆ ತುಂಬ ಕಷ್ಟ ಇದೆ. ಅಪ್ಪ ಇಲ್ಲಲ್ಲೇ ಸಾಕ್ಬೇಕಾದ್ರೆ ಹೆಂಡತಿ ಹೆಂಗೆ ಸಾಕಬೇಕು? ಆ ಹೆಂಡತಿಗ ಗಂಡ ಇಲ್ಲದೆ ಆ ಹೆಂಡತಿಗೆ ಗೊತ್ತು ಹೆಂಗೆ ಮಲಗಬೇಕು, ಹೆಂಗೆ ಇರಬೇಕು, ನಾನು ಹೆಂಗೆ ಆ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಆ ಮಗು ಏನು ಹೇಳ್ತಾಳೆ? ಆ ಹೆಂಡತಿ ಅಮ್ಮ ಏನು ಹೇಳ್ತಾಳೆ? ಎಲ್ಲಿ ನಮ್ಮಪ್ಪ ಅಂತ ಕೇಳಿದರೆ ಆ ಮಗು ಯಾರು ಹೇಳ್ಕೊಡ್ತಾರೆ? ನಿಮ್ಮಪ್ಪ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಅವ್ರಿಗೆ? ಏನಾದರೂ ಒಂದು ಸುಳ್ಳು ಹೇಳಿ ಬಿಡಿಸ್ಬೇಕು ಸರ್ ಆ ಮಕ್ಕಳಿಗೆಲ್ಲ ಎಲ್ಲೋ ಹೋಗಿದ್ದಾರೆ. ನಿಮ್ಮಪ್ಪ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಳಿದ್ದು ಬರ್ತಾರೆ, 1 ವರ್ಷ ಆದ್ಮೇಲೆ ಬರ್ತಾರೆ, 2 ವರ್ಷ ಆದ್ಮೇಲೆ ಬರ್ತಾರೆ ಅಂತ ಹೇಳಿ ಕಲಿಸ್ಬೇಕು ಅವರಿಗೆ. ಈಗ ಅಂಥ ಪರಿಸ್ಥಿತಿಯಲ್ಲಿ ಮತ್ತೆ ಆ ಮಕ್ಕಳಿಗೆ ಕೀಟ್ಲೆ ಮಾಡಿ, ಮತ್ತೆ ಆ ಮಗುಗೆ ಹೊಡೆದು ಅವರು ಕಳಿಸಿದ ಮೇಲೆ ಮತ್ತೆ ಹೋಗಿ ಪೊಲೀಸರಿಗೆ ದೂರು ಕೊಟ್ಟರೆ ಅವ್ರು ಹೇಳ್ತಾರೆ ಮಕ್ಕಳು ವಿಷಯಕ್ಕೆಲ್ಲ ಕಂಪ್ಲೇಂಟು. ಮಕ್ಕಳು ವಿಷಯ ಒಂದು ಜೀವನೇ ಹೋಗಿದೆ ಸರ್. ಮಕ್ಕಳು ವಿಷಯದಲ್ಲಿ ಒಂದು ಜೀವನೇ ಹೋಗಿದೆ. ವರ್ತಿ ಬಿಸಾಕಿ ಹೋಗಿದಾರಲ್ಲ, ಅವರಿಗೆ ಶಿಕ್ಷೆ ಕೊಡೋ ಬದಲಿ ನೀವು ನ್ಯಾಯ ಕೇಳೋರಿಗೆ ಬಂದರೆ ಎದುರಿಸಿ ಬೆದರಿಸಿ ನಾವು ಕೂರಿಸಿ ಮಾತಾಡ್ತೀವಿ, ನಾವು ಕರೆಸಿ ಮಾತಾಡ್ತೀವಿ. ಇದು ನ್ಯಾಯನಾ ಸರ್? ಇದೇನೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ನಡೀತಿರೋ ಅನಾಹುತಗಳ ಇದು? ಏನಂತ ಹೇಳಿದ್ದಾರೆ? ಎಲ್ಲರಿಗೂ ಹಕ್ಕಿದೆ ಸರ್ ಇದರಲ್ಲಿ. ನ್ಯಾಯ ಥರ ಮಾಡಿ, ಯಾರೇ ಆಗಲಿ ಮೋಸ ಆಗಬಾರ್ದು. ಮನಸ್ಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಿ. ಯಾಕಂದರೆ ಇವತ್ತು ಇವ್ರಿಗೆ ನಡೆದಿದೆ ಸರ್, ನಾಳೆ ನಮಗೆ ನಡೆಯುತ್ತೆ. ಜನ ಮಾತ್ರ ಇದು ಯೋಚನೆ ಮಾಡಬೇಕು. ನಾನು ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ಈ ಕುಟುಂಬಕ್ಕೆ ಆಗ್ತಿರೋ ಅನ್ಯಾಯ ನಿಮಗೂ ಆಗುತ್ತೆ. ಇದು ಎಚ್ಚರಿಕೆ ಇಟ್ಕೊಳ್ಳಿ. ನಾನು ಇಷ್ಟೇ ಹೇಳೋದು ಬಯಸ್ತೀನಿ. ಇವತ್ತು ಇವ್ರಿಗೆ ಆಗ್ತಿರೋ ಅನ್ಯಾಯ ನಾಳೆ ನಿಮಗೂ ಆಗ್ಬೋದು. ಇವತ್ತು ಇವ್ರಿಗೆ ಆಗ್ತಿರೋ ಅನ್ಯಾಯ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರ ಮನೆ ಹತ್ರ, ನಮಗೇನಕ್ಕೆ ಅಂತ ಸುಮ್ಮನಿದ್ರೆ ನಾಳೆ ನಿಮ್ಮ ಮನೇಲೂ ಅದೇ ಗತಿ. ನಿಮಗೂ ಯಾರು ಕೇಳೋರು ಯಾರೂ ಇರಲ್ಲ. ಎಲ್ಲರೂ ಬನ್ನಿ ಹೋರಾಟ ಮಾಡೋಣ. ಹೋರಾಟಕ್ಕೆ ಯಾವುದಕ್ಕೂ ಭಯ ಇಲ್ಲ, ಯಾರಿಗೂ ಜಗ್ಗೋಗಂಗಿಲ್ಲ, ಯಾರು ಪರ್ಮಿಷನ್ನು ಬೇಕಾಗಿಲ್ಲ. ಹೋರಾಟ ಮಾಡೋಣ. ಹೋರಾಟ ಮಾಡಿ ಇವ್ರಿಗೇನಾದರೂ ಒಂದು ನ್ಯಾಯ ಕೊಡ್ಸೋಣ. ಯಾಕಂದರೆ ನಮ್ಮ ಅಕ್ಕ ತಂಗಿಯರಿದ್ದಂಗೆ ಸರ್ ಎಲ್ಲರೂ. ನಾವು ಜೊತೆಯಲ್ಲಿ ಬೆಳೆದವರು, ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಅವ್ರಿಲ್ಲ. ಈಗ ನಾವು ಅವ್ರು ದುಡ್ದು ತಿಂತಿದ್ವಿ ಸರ್. ಅವ್ರ ಹತ್ರ ದುಡ್ದು ತಿಂದಿದ್ದೀವಿ. ಅವರಿಂದ ನಮ್ಮ ಮನೆ ನಡೆಸಿದ್ದೀವಿ. ಅವ್ರ ಹತ್ರ ನಾವು ದುಡ್ದೋಗಿ ಒಂದು ಊಟ ಮಾಡಿದ್ರೆ ನನ್ನ ಹೆಂಡತಿ ಮಗಳಿಗೆ ಸಾಗಿದ್ದೀನಿ ಸರ್. ನಾನು ಅವ್ರ ಹತ್ರ ದುಡ್ದು ನನ್ನ ಹೆಂಡತಿ ಮಗಳಿಗೆ ಸಾಗಿದ್ದೀನಿ. ಆ ಮನುಷ್ಯ ತುಂಬ ಒಳ್ಳೆಯವನು. ಆ ಮನುಷ್ಯನಿಗೆ ಈ ಥರ ಮಾಡಿದ್ದಾರೆ. ಇವತ್ತು ಇವರಿಗಾಗಿದೆ, ನಾಳೆ ನಮಗೂ ಆಗುತ್ತೆ ಸರ್. ಇವತ್ತು ಇದು ಎಚ್ಚರಿಕೆ. ಇದು ಎಲ್ಲ ಜಿಲ್ಲಾಡಳಿತಕ್ಕೂ ಎಚ್ಚರಿಕೆ, ಪೊಲೀಸ್ ಇಲಾಖೆಗೂ ಎಚ್ಚರಿಕೆ, ಎಲ್ಲರಿಗೂ ಎಚ್ಚರಿಕೆ. ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು SP ಆಫೀಸ್ ಮುಂದೆ ಅವ್ರ ಬೇಲ್ ರಿಜೆಕ್ಟ್ ಆಗಿಲ್ಲ ಅಂದರೆ ನಾವು SP ಆಫೀಸ್ ಮುಂದೆ ಕೂತ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ. ಅದು ನಮ್ಮ ಜೀವನೇ ಹೋಗಲಿ. ಜೀವಕ್ಕೆ ಇವತ್ತು ಯಾರು ಜೀವಕ್ಕೆ ಎದುರುತ್ತಿಲ್ಲ. ಸಾಯಿಸೋರೆ ರೋಷವಾಗಿ ಓಡಾಡ್ತಿದ್ದಾರೆ ಹೊರಗಡೆ ಅಂದರೆ ನಾವು ಸಾಯೋರು. ಎಷ್ಟು ದಿವಸ ಸಾಯಿಸ್ತೀರಾ? ಯಾರಿಗೆ ಸಾಯಿಸ್ತೀರಾ? ಎಲ್ಲರಿಗೂ ಸಾಯಿಸಿ ನಾವು ಸಾಯೋಕ್ಕೆ ಸಿದ್ಧರಾಗಿದ್ದೀವಿ. ನಿಮ್ಮ ಆಫೀಸ್ ಮುಂದೆ ಬರ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಕೆಲವ್ರನ್ನ ಮಾತ್ರ ಕೆಲವು ಕಾಲ ಮೂರ್ಖನಾಗಿ ಮಾಡಿಸ್ಬೋದು. ಎಲ್ಲವ್ರನ್ನ ಎಲ್ಲ ಕಾಲ ಮಾಡ್ಸೋಕ್ಕಾಗಲ್ಲ ಸರ್. ಜನ ಈಗ ತುಂಬ ಚುರುಕಾಗಿದ್ದಾರೆ. ಈಗ ಈ ಕಾಲದಲ್ಲಿ ಏನು ನಡೀತಿದೆ ಅಂದರೆ ದುಡ್ಡಿರೋದೇ ದುನಿಯಾ ಆಗಿಬಿಟ್ಟಿದೆ. ದುಡ್ಡಿಗೆ ಒಂದು ನ್ಯಾಯ, ದುಡ್ಡಿಲ್ದವ್ರಿಗೆ ಒಂದು ನ್ಯಾಯ, ಆ ಥರ ಆಗಿದೆ ಸರ್. ಈಗ ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಈ ಬೇಲ್ ಕ್ಯಾನ್ಸಲ್ ಆಗಿ ಆ 9 ಜನ ಯಾರು ಆರೋಪಿಗಳಿದ್ದಾರೋ, ಅವನು ಅಡ್ಡು, ಮುನ್ನಾ, ನೂರು, ಅವನು ಗೌಸಿ, ಅವನ ಕೌನ್ಸಿಲರ್ ಇಂದಿರಾನಗರ್ ಕೌನ್ಸಿಲರ್ ಇಮ್ರಾನ್, ಅವನ ತಮ್ಮ ಸಲ್ಮಾನ್, ಅವರಪ್ಪ ಫೈರೋಜ್, ಅವ್ರ ತಂಗಿ ಅಮ್ರೀನ್, ಅವರಿಗೆಲ್ಲರಿಗೂ ಬೇಲ್ ರಿಜೆಕ್ಟ್ ಆಗಬೇಕು ಸರ್. ಅವ್ರಿಗೆ ಬೇಲ್ ರಿಜೆಕ್ಟ್ ಆಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. SP ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ತೀವಿ.